ಈಗ ನನ್ನ ಕಡೆಯಿಂದ ತಪ್ಪಾಗಿಲ್ಲ. ಡೇ 2 ಆ್ಯನ್ಯುವಲ್ ಡೇ ಎಲ್ಲಿಗೆ ಹೋಗಿದ್ವಿ ಅಂದರೆ ಪ್ರಾಪರ್ಟಿ ತರಕ್ಕೆ ಹೋಗಿದ್ವಿ. ಪ್ರಾಪರ್ಟಿ ಇಲ್ಲಿದೆ ನೋಡ್ರಿ, ಮರ ಅದೇ ಪ್ರಾಪರ್ಟಿ ನೋಡಿ. ನಮ್ಮ ದರ್ಶವ್ರು ರೈಡ್ ಮಾಡ್ತಾರೆ. ಮಧ್ಯಾಹ್ನದಿಂದಲೂ ಸ್ಕೂಲಲ್ಲೇ ಇದ್ದೀವಿ. ಸಿಕ್ಕಾಪಟ್ಟೆ ಕೆಲಸ ಆಯಿತು ಗಾಯ್ಸ್, ಮೇಕಪ್ಪು ಅದು ಇದು ಅಂತ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಡ್ಯಾನ್ಸಿಗೆ ಪ್ರಾಪರ್ಟಿ ಬೇಕಿತ್ತು, ಅದಕ್ಕೆ ತರಕ್ಕೆ ಹೋಗಿದ್ವಿ. ಈಗ ಸ್ಕೂಲಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಯಾರ್ಯಾರು ಏನೇನು ಮಾಡ್ತಿರ್ತಾರಂತ ತೋರಿಸ್ತೀನಿ, ಓಕೆನಾ? ಲೆಟ್ಸ್ ಗೋ ಗೈಸ್. ಸ್ಕೂಲಿಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಗಿಲ್ಲ, ಭಾಷಣ ಮಾಡ್ತಾ ಇದ್ದಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಏನಿಲ್ಲ, ಗೈಸ್ ಫ್ಯಾನ್ಸ್ ನೋಡಿ ಗೈಸ್ ಅಲ್ಲಿ. ಯಾಕೆ ಗೈಸ್ ಇಲ್ಲೊಬ್ಬ ಇದ್ದಾನೆ, ಅಭಿಮಾನಿಗಳು. ದರ್ಶು ಸ್ಮೈಲ್, ಹಣ ಬಂದ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ದ್ಬಿಡ್ತೀನಿ. ಹಲೋ ಗಾಯ್ಸ್, ಏನೋ ಮಾಡ್ತಿದ್ದಾರೆ, ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅಂತ. ಬ್ರೋ ಹರ್ಷ ಬ್ರೋ, ಯಾವ ಡ್ಯಾನ್ಸಿಗೆ ಬಗ್ಗದೇ ಇಲ್ಲ. ಓಕೆ ಬಾಯ್ ಬಾಯ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ ಬ್ಲಾಗ್ ಮಾಡ್ತೀರಾ ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವ್ನ ಯಾವನ ಸೆಡೆ ನನ್ ಮಗ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ, ನನ್ ಕೈಲಿ ಆಗಲ್ಲಪ್ಪ. ಇವನೇ ನೋಡಿ ರಸಿಕಾರ ರಾಜ. ಹುಡುಗಿಯರು ಎಲ್ಲಿರ್ತಾರೆ ಅದು ಬರ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಂದೆ ಹೊರಗಡೆ. ಬ್ರೋ 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 ಪುಷ್ಪ ಅದು ಫೈನಲ್ ಲುಕ್ ಇರೋದು ನೋಡಿ. ಫೈನಲ್ ಲುಕ್ಕು ನೋಡ್ಕೊಡಿ ಗೈಸ್. ಫೈನಲಿ ಪುಷ್ಪ ರೆಡಿಯಾಗಿದೆ. ಟೀಮು ಇವರೇ ಬಾಯ್ಸು, ಪುಷ್ಪ ಟೀಮು. ಕೊರಿಯೋಗ್ರಫಿ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ತಲೆ ತಿಂದ್ಬಿಟ್ರು. ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ.
ಚೆನ್ನಾಗಿ ಮಾಡ್ತಾರಂತ ನಂಬಿಕೆ ಇದೆ. ಚೆನ್ನಾಗಿ ಮಾಡ್ತಾರಂತ ನಂಬಿಕೆ ಇದೆ. ಇವನಂತೂ ಮೆದುಳಿಗೆ ಕೈ ಹಾಕ್ತಾನೆ, ತಲೆಗೆ ಶೂಟ್ ಮಾಡ್ತಾನೆ ಇವನಂತೂ. ನೋಡೋಣ ಗಾಯ್ಸ್ ಹೆಂಗಿರುತ್ತೆ ಅಂತ. ಇದೆಯಾ? ಸರಿ ಗಾಯ್ಸ್, ಒಂದು ನಿಮಿಷ ಕೆಲಸ ಇದೆ, ಮಾಡ್ತೀನಿ, ಕಂಟಿನ್ಯೂ ಮಾಡಿ. Thank you. So spectacular. ಗೈಸ್ ಫೈನಲಿ ಪುಷ್ಪ ಡ್ಯಾನ್ಸ್ ಸ್ಟೇಜ್ ಮೇಲೆ ಮಾಡಿದ್ರು, ಫೈರ್ ಆಗಿ ಮಾಡಿದ್ರು. ಇಲ್ಲಿ ನೋಡಿ, ಪುಷ್ಪ ಹಂಗೆ ಕೂತಿದ್ದ ನೋಡ್ರಿ. ಪುಷ್ಪ ಥರನೇ ಕೂತೇನೆ. ಹೆಂಗಿತ್ತು ಬ್ರೋ ಡ್ಯಾನ್ಸ್? ಪುಷ್ಪ ಅದು ಚೆನ್ನಾಗಿ ಮಾಡಿದ್ರು. ನಾನು ಹುಡುಗ ಅಂತ ಹೇಳಿದ್ದು ಅಲ್ಲ, ನೀವು ಏನಕ್ಕೆ ಕಷ್ಟ ಬಂದೆ ಅಂತ ಅವ್ರಿಗೆ ಗೊತ್ತಾಯ್ತು. ಈ ಥರ ಎಲ್ಲ ಅಜೀಬ್ ಮಾಡ್ಬಿಟ್ಟಿದ್ರು. ನಾನು ಹುಡುಗ ಅಂತಾನೆ ಇದ್ದಿದ್ದು, ಪುಷ್ಪ ಅಂದರೆ ಹುಡುಗ. ಆದರೂ ಚೆನ್ನಾಗಿ ಮಾಡ್ದ ನಮ್ಮ ಹುಡುಗ. ಇಲ್ಲಿ ನೋಡಿ ಗಾಯ್ಸ್, ಅಪ್ಪ ಎಂತ ಬಿಸಿಲು ಮಾರೆ. ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವತ್ತು ನಮ್ಮ ಚಿಲ್ಡ್ರನ್ಸ್ ಡೇ ಕಾರಣ ಕೇಕ್ ಬೇಕಾ ಸರ್? ಚಿಲ್ಡ್ರನ್ಸ್ ಡೇ ಗೈಸ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಚಿಲ್ಡ್ರನ್ಸ್ ಡೇ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಜೀವನದಲ್ಲಿ ಏನಿಲ್ಲ, ಕೇಕ್ ತಿನ್ಬೇಕು, ಕಟ್ ಮಾಡಬೇಕು, ತಿನ್ನಬೇಕು. ಹಾಕುತ್ತಿದ್ದೇನೆ. ಅದು ನಮ್ಮ ಆತ್ಮೀಯ ಕುಚುಕು ಗೆಳೆಯರಿಗೆ ಇವನ್ನೇ ನಮ್ಮ ಆತ್ಮೀಯ ಕುಚುಕು ಗೆಳೆಯ, ಜೀವ ಕೊಡ್ತೀನಿ. ರಾತ್ರಿ 12 ಗಂಟೆ ಆಯ್ತಂದ್ರೆ ಆಫಾಗ ಬಾಡಿ 12 ಗಂಟೆ ಅಂದ್ರೆ ಕಾಯ್ತೀನಿ ಅಂತ ಆದರೆ ಇವರು ಮಾತ್ರ ಏನು ಮಾತು ಕೇಳಲ್ಲ. ಗಾಯ್ಸ್ ಆಟ ಆಡ್ತಾರೆ. ಕೆಲಸ ಎಷ್ಟಿದೆ ಗೊತ್ತಾ? ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಇದೆ. ಕೆಲಸ ತೋರಿಸ್ತೀವಿ ನೋಡ್ರಿ ಇಲ್ಲಿ. ಈಗ ಇಷ್ಟು ಪ್ಯಾಕ್ ಆಗಬೇಕು, ಎಲ್ಲ ಹಂಗಂಗೆ ಬಿಟ್ಟು ಕೇಕ್ ಕಟ್ ಮಾಡ್ಕೊಂಡು ಕೂತವ್ರೆ. ಏನು ಮಾಡೋಣ ಇಂಥವರಿಗೆ? ನೋಡಿ, 1 2 ಇಷ್ಟೊಂದಿದೆ ಗಾಯ್ಸ್. ಟೈಮ್ ನೋಡಿದ್ರೆ 11 ಗಂಟೆ. ಟೈಮ್ 11 ಗಂಟೆ ಆಯಿತು. ಎಲ್ಲ ಕ್ಲೋಸ್ ಆಗಿ ಹೋಗಿದ್ದಾರೆ. ಎಲ್ಲಿ ನೋಡಿದ್ರೆ ಕೇಕ್ ತಿಂದು ಖಾಲಿ ಮಾಡ್ತಾವ್ರೆ. ಗೈಸ್, ಸ್ಕೂಲಿಂದ ಇವಾಗ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಈಗ ಏನಂದರೆ ಒಂದು ಪ್ಲ್ಯಾನು, ಒಬ್ರಿಗೊಂದು ಫ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಚೆನ್ನಾಗಿರುತ್ತೆ. ಟ್ರೈ ಮಾಡುವ, ಹೆಂಗಾಗುತ್ತೆ ಅನ್ನೋ ಗೊತ್ತಿಲ್ಲ. ಟ್ರೈ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಮಾಡಿದರೆ ಪಕ್ಕ ಒಂದೇನೋ ಬ್ಲಾಸ್ಟು ಮತ್ತೆ ಏನೋ ಅದು ತುಂಬ ದಿವಸದಿಂದ ಒಂದು ಇತ್ತು, ಯಾರಿಗಾರ ಮಾಡಬೇಕಂತ, ಯಾರು ಸಿಕ್ತಿದ್ದಿಲ್ಲ. ಒಬ್ಬರು ಅಂತ ಸಿಕ್ಕಿದ್ದಾರೆ. ಈಗ ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಎಲ್ಲ ಮಾತಾಡಾಗಿದೆ ಹುಡುಗರು ಹತ್ರ. ಈಗ ಅದನ್ನು ಮಾಡಿಸ್ಬೇಕು ಇವಾಗ. ಸರಿ ಗೈಸ್, ಕ್ಲಾಸಿಗೆ ಹೊರಟಿದ ಮೇಲೆ ಮತ್ತೆ ಸಿಗೋಣ, ಮಾಡೋಣ. ಬಾಯ್. ಅಲ್ಲೇ ಮಾತಾಡಿ ಮುಗಿಸ್ತೀನಿ.
ಏನು ಸರ್ ಏನಾಯ್ತು ಏನು ಮಾತಾಡ್ದೆ ರಾಂಗ್ ಏನಾದ್ರು ಮಾತಾಡಿದ್ನ ಬ್ರೋ ರಾಂಗ್ ಅಂತ ಅಲ್ಲ ಬ್ರೋ, ನೀವು ಹೇಳಿ ಸಪ್ರೇಟಾಗಿ ಅಂತ ಹೇಳಿದ್ರೆ ಹಾಗೆ ಅಲ್ಲೆಲ್ಲರ ಮುಂದೆ ಕೂಗೋಣ ಅಂತ ಏನಿತ್ತು. ನಾನು ಹೇಳಿದ್ದೇನೆ ಏನು ಮಾತಾಡ್ದೆ ಏನು ಮಾತಾಡಿದೆ ಎಲ್ಲಿಗೆ ಹೋಗಿ ಇಲ್ಲಿ ರಾಂಗ್ ಅಂತಲ್ಲ ಬ್ರೋ, ಇವೊಂದಿಷ್ಟು ಜನ ಇರ್ತಾರೆ ಸಪ್ರೇಟಾಗಿ ಕದ್ದು ಮಾತಾಡ್ಸೋದು ಅವ್ರದ್ದು ಏನು ಗೊತ್ತಾ, ನಾನು ಕೆಲ್ಸಕ್ಕೆ ಬಂದಿದ್ದೆ, ಇವ್ರು ಕೆಲ್ಸಕ್ಕಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ, ಮತ್ತೆ ಹೋಗಿದ್ದೆ ಹೊರಗಡೆ ಹೋಗಿದ್ದೆ ಮಾತಾಡಿ ನಾನು ಮಾತಾಡಿ ಬೈಸ್ಕೊಂಡಿದ್ದೆ. ಎರಡೇ ಸತಿ ಕೇಳಿದೆ. ಈಗ ನಾನು ಒಂದು ಹೇಳ್ತೀನಿ, ಈಗ ನೀವು ಏನು ಹೇಳ್ತೀನಿ ನಾನು ಒಂದು ಹೇಳಿಲ್ಲ. ಈಗ ಅಲ್ಲಿ ನಾವು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ಲ, ಹೌದು ಬ್ರೋ. ಈಗ ಅರ್ಧ ಗಂಟೆ ಅಂತ ಹೋಗಿ ಏನೋ ಬೇಜಾರಲ್ಲಿದ್ದಾನೆ, ಬೇಜಾರಿದೆ ಬ್ರೋ, ಬೇಜಾರಲ್ಲಿದ್ದಾನೆ ಅಂತ ಏನಂತ ಗೊತ್ತಿಲ್ಲ, ಅದಕ್ಕೆ ಹೇಳೋಣ ಅಂತ ಅಷ್ಟೇ. ಅರ್ಧ ಗಂಟೆ ಅಂತ ಹೋಗಿದೆ ಅಷ್ಟೇ. ಅಲ್ಲಿ ಹೋಗಿ ಗೊತ್ತಿದೆ. ಕೆಲಸ ಇದೆ ಅಂತ ಗೊತ್ತು ಬ್ರೋ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಇದೆ ಅಂತ ಗೊತ್ತು, ಹೋಗಿದ್ರೆ ಲೇಟ್ ಆಯ್ತು. ನೀವು ಬಂದು ಒಂದು ಕಡೆ ಹೇಳಿಲ್ಲ. ಇವಾಗ ಈಗ ಅಲ್ಲೆಲ್ಲ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ, ಅಲ್ಲಿ ಎಲ್ಲಿ ಹೋಗಿದೆ ಹಂಗೆ ಹಿಂಗೆ ಅಂತ ಹಂಗೆ ಹಿಂಗೆ ಏನು ಹೇಳ್ತೀನಿ. ಎಲ್ಲಿ ಹೋಗಿದ್ರಿ ಹೇಳಿ ಹೇಳಿ ಎಲ್ಲಿ ಹೋಗಿದ್ರಿ, ಯಾಕೆ ಹೋಗಿದ್ರಿ, ಇಲ್ಲಿ ಕೆಲಸ ಐತಲ್ಲ ಅದೇ ಅದನ್ನೇ ಸ್ವಲ್ಪ ಅಲ್ಲಿ ಹ್ಞೂ ಬ್ರೋ. ಅಲ್ಲಿ ನಾನು ಹೋಗ್ತೀನಂತೇನು ಹೋಗಿಲ್ಲಪ್ಪ, ಕೆಲಸ ಇತ್ತು. ಅವನಿಗೆ ಕೇಳಿದೆ ನಾನು, ಅದನ್ನೇ ಕೇಳಿ. ನೀವು ನನಗೆ ಫೋನ್ ಕೂಡ ಮಾಡಿಲ್ಲ ಒಂದು ಕಡೆ ಹೋದಾಗ. ನೀವು ಓಕೆ ನನ್ನ ತಪ್ಪು ಅಂತ ನೀವು ಹೇಳಿ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ನೀವು ಹೋಗಿ ಒಳಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಯಾಕೆ ಬಂದ್ರಿ? ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಈಗ ನಾನೊಂದು ಹೇಳ್ತೀನಿ ಕೇಳಿ. ಈಗ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀವು ಬಂದಿಲ್ಲ, ಟೈಮಿಂಗ್ಸ್ ಇರಲಿಲ್ಲ, ಓಕೆನಾ? ಅದನ್ನು ನಾನು ಡೈರೆಕ್ಟಾಗಿ ಕೇಳಿದೆ, ಓಕೆನಾ? ಅದಾದಮೇಲೆ ಇನ್ನೊಂದೇನು ಗೊತ್ತಾ, ನೀವು ಹೋಗ್ತೀನಿ ಅಂತ ಕೂಡ ನನಗೆ ಇವಾಗ ಹೇಳಿಲ್ಲ, ನನಗೆ ಫೋನ್ ಮಾಡಿಲ್ಲ. ಇವತ್ತು ಬರ್ತೀನಿ ಅಂತ ಹೇಳಿ ವಿಚಾರಣೆ ಗೊತ್ತಿಲ್ಲ. ಇವನೇನು ಮಾಡಿದ್ದಾನೆ ನನಗೆ ವಿಚಾರಣೆ ಹೇಳಿಲ್ಲ. ಇವನು ಹೋಗಿ ಇದು ಮೇಕಪ್ ಮಾಡ್ತೀನಿ ನಾನು ವಿಚಾರಣೆ ಗೊತ್ತಿಲ್ಲ ನನಗೆ, ಓಕೆನಾ? 4 ಜನ ತಗೋಣ ಅಂತ ಸೆಕೆಂಡ್ ವಿಚಾರಣೆ ಹೇಳಿಲ್ಲ, ಮೇಕಪ್ ಹೋಗ್ತಿದ್ದೀನಿ ಅಂತಲೂ ಹೇಳಿಲ್ಲ ಇವನು. ಅಂದರೆ ಹೋಗಿದ್ದು ಬೇರೆ ಏನು ಕಾರಣ ನಾನು ಆಗಿರೋದೇ 6 ಡ್ಯಾನ್ಸ್, ಇವರು ಇದ್ರು 6 ಡ್ಯಾನ್ಸ್. ಮತ್ತು ನಮಗೆ ಇವಾಗ ಅಂದರೆ ಎಂತ ಕ್ರಿಸ್ಮಸ್ಸಿಗೆ ನನಗೆ ಫುಲ್ ಸ್ಕೂಲ್ ಕೊಡ್ತೀನಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಯಕ್ಷಗಾನ ಬಂದು ಮೇಕಪ್ ಮಾಡ್ತಿದ್ದಾರೆ ಸರ್ ಫಸ್ಟು, ನಾನು ಹೇಳ್ಕೊಡ್ತೀನಿ ಅಂತ ಈ ವಿಚಾರ ನನಗೆ ಬೆಳಿಗ್ಗೆ ಮಧ್ಯಾಹ್ನದಿಂದ ಒಟ್ಟಿಗೆ ಇಲ್ಲಿ, ಅದು ಹೌದಾ? ಮಧ್ಯಾಹ್ನ ತನಕ ಇಲ್ಲಿದ್ದೆ ನಾನು, ಒಂದು ಮಾತು ಸಮೇತ ನನ್ನ ಹತ್ರ ಹೇಳಿಲ್ಲ ನಾನು ಒಂದು ಮಾತು ಸಮೇತ ನಾವೆಲ್ಲ ಹುಡುಗರು ಗಾಡಿಯಲ್ಲಿ ಉದ್ದೇಶ ತಗೊಂಡು ನಾನು ಬ್ರೋ ಬಂದೆ, ಫೋನ್ ಮಾಡಿದೆ ಎಲ್ಲ ಇಲ್ಲಿ ಸ್ಕೂಲಲ್ಲಿ. ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಸರಿ, ನನ್ನ ಪಾಯಿಂಟ್ ಆಫ್ ವ್ಯೂ ಹ್ಞೂ ಬ್ರೋ, ನನಗೆ ಹೇಳಿದ್ದೆ ಅರ್ಧ ಗಂಟೆ ಅಂತ ಹೇಳಿದ್ದೆ ಅಷ್ಟೇ, ಅದಕ್ಕೆ ಹೋಗಿದ್ದು ಬ್ರೋ. ನೀವು ಯಕ್ಷಗಾನದ ಇದ್ದಬಾರ್ದು, ಒಂದ್ಸಲಿ ಮಾಡಿದ್ದೆ ಶೋ ಬ್ರೋ, ಒಂದು ಇದಾಗ ಅರ್ಧ ಗಂಟೆ ಹೋಗಿ ಬರೋಣ ಅಂತ ಹೇಳಿದ್ದಕ್ಕೆ ಅರ್ಧ ಗಂಟೆ ಯಾರು ಇದ್ದಿದ್ದಿಲ್ಲ ಸ್ಕೂಲಲ್ಲಿ, ನೀವು ಯಾರು ಇದ್ದಿದ್ದಿಲ್ಲ. ಅರ್ಧ ಗಂಟೆಗೆ ಮೇಕಪ್ ಮಾಡೋಕ್ಕಾಗಲ್ಲ ಯಕ್ಷಗಾನದ್ದು. ಅವನು ಬಂದಾಗ ಯಾರು ಇಲ್ಲ ಸ್ಕೂಲಲ್ಲಿ, ಈವನ್ ನಾನು ಸಮೇತ ಇರಲಿಲ್ಲ ಸ್ಕೂಲಲ್ಲಿ ಅವಾಗ. ಅದು ಕೇಳಿದ್ರು, ಸರಿ ಆಯ್ತು ಬರ್ತಿದ್ದಷ್ಟು ಮಾಡ್ಕೊಂಡು ಬಂದ್ಬಿಡಲ್ಲ ಬೇಗ ಅಂತ ಅವ್ನು ಬಂದ್ಬಿಡೋ ಹೋಗೋದು. ನಾನು ಹಿಂಗೆ ಬರೋದು ಕರೆಕ್ಟ್ 2 o'clock ನಾನು ಮೇಕಪ್ 2:30 ನಾನು ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು 1 ಗಂಟೆಗೆಲ್ಲ ಹೋಗಿದ್ದೆ, ನಾವು 2:30 ಒಳಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮೇಕಪ್ಪು ನೀವು ಬರುವಾಗ ನಂದು ಕಾಲಭೈರೇಶ್ವರದೆಲ್ಲ ಮುಗ್ದಿತ್ತು, ವೆಲ್ಕಮ್ ಡ್ಯಾನ್ಸ್ ಮುಗ್ದಿತ್ತು. ಆಲ್ಮೋಸ್ಟ್ ನಾನು ಅರ್ಧ ಬಾಸ್ ಫಿನಿಶ್ ಮಾಡಿದ್ದೀನಿ. ಮುಗ್ದಿದ್ದಿಲ್ಲ ಕಾಲ, ಇದೊಂದು ವೆಲ್ಕಮ್ ಒಂದು ಮತ್ತೆ ಲಂಬಾಣಿದೊಂದು, ಕಾಲಭೈರೇಶ್ವರದೊಂದು ಅರ್ಧ ನಾನು ಮಾಡಿದ್ದೀನಿ. ಅರ್ಧ ಆಗಿದೆ ಎಲ್ಲ ಫಾಸ್ಟ್ ಆಗ್ಬಿಟ್ರೆ ಬರೋದು ಕ್ಲಿಯರಿಟಿ ಮಾಡ್ಕೊಂಡ ಬಾರಣ ಯಾಕೆ ಬೇಜಾರು ಮಾಡ್ಕೊಂಡು ನಾನು ಬೇರೆ ಬೇಜಾರು ಮಾಡ್ಕೊಂಡಿದ್ದೆ ಅಂತ ನೀವು ಬಂದಿರಲಿ. ಅದು ಸುಮ್ಮನೆ ರಿಯಾಕ್ಟಿಂಗ್ ಮಾಡ್ತೀನಿ ಅಂತ ಇದರಲ್ಲಿ ಯಾರು ತಮಾಷೆ ಮಾಡ್ತಾರಲ್ಲ ಫೀಲ್ ಮಾಡಿ ಅಷ್ಟೇ ಆಯಿತು. ನಾನು ಇರೋ ಮಟ್ಟ ಹೇಳ್ತಿದ್ದೆ ಅಷ್ಟಿಗೆ ಹಿಂಗೆ ಇಷ್ಟು ಜನ ಇರ್ತೀರಾ ಬಂದ್ಬಿಟ್ಟು ಹಿಂಗೆ ಅವ್ರೇನು ಜೋರಾಗೇನು ಮಾತಾಡಿದ್ರು, ಅದಕ್ಕೆ ಮಾತಾಡಿದ್ರು. ಈಗ ಮಾತಾಡಿದ್ದಕ್ಕೂ ಈಗ ಸೈಡಿಗೆ ಕರ್ಕೊಂಡೋಗಿ ಹೇಳೋದಕ್ಕೂ ಅಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ನಾವು ಇದ್ರೆಲ್ಲರೂ ಈಗ ಇವ್ರ ಕಡೆನೇ ನಾವು ಹೋಗ್ತೀವಿ ಕಣ ಮುಂಚೆ. ಈಗ ಅಲ್ಲಿ ಹೋಗಿ ಒಂದು ತರಂತಾರೆ ಯಾರು ಈಗ ಹಾಸ್ಪಿಟಲ್ ಹೋಗಿ ಅವ್ರ ಮುಂದೆ ಈಗ ಕೊಡ್ಸಿರೋದು ಮರ್ಯಾದೆ ಇವರೇ ಕಿತ್ಕೊಂಡ್ರೆ ಹೆಂಗಿರುತ್ತೆ? ನಾವು ಮನೇಲಿ ಕಿತ್ತಿಲ್ಲ, ಎಲ್ಲಿ ಹೋಗಿದ್ರೆ ಏನಂತಂದ್ರೆ ಎಲ್ಲರೂ ನಿಂತು ಯೋಚನೆ ಮಾಡ್ತಾರೆ. ಈಗ ನನ್ನ ಕಡೆಯಿಂದ ತಪ್ಪಾಗಿಲ್ಲ ಅಂತ ಹೇಳ್ತಾರೆ, ನಾನು ಮಾತಾಡಿದ್ರೆ ತಪ್ಪಾಗಿಲ್ಲ. ತಪ್ಪು ಅಂತ ಹೇಳ್ತಿಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಹೇಳಿದ್ವಿ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಪ್ರಾಬ್ಲಮ್ ಏನಿಲ್ಲ, ನಾನು ನೋಡ್ತೀನಿ ಅಂತ ಅವ್ನಿಗೆ ಹೇಳಿದೆ. ಇಲ್ಲಿ ನಾವು
ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಏನ್ ಬೇಜಾರಿದೆ ನನಗೆ? ನಾನು ಏನಾರ ಅಲ್ಲಿ ಏನಾರ ಮಾತಾಡೋಣ ಅಲ್ಲ ಏನಾರ ಮಾತಾಡೋಣ ಈಗ ನಾನು ಇವಾಗ ಹೇಳ್ತಿರೋ ತಪ್ಪು ಸರಿ ಅದನ್ನ ನಾನು ಯೋಚನೆ ಮಾಡ. ಆದರೆ ನಾನೊಬ್ಬ ಆ ಪ್ಲೇಸಲ್ಲಿ ನನ್ನ ಸಿಚುವೇಶನ್ನ ನೀವು ಮಾಡಿ. ಈಗ ನೀವು ಕೂಡ ಅಷ್ಟೇ ಯಾವುದೇ ಒಂದು ಸ್ಕೂಲ್ ಹೋಗ್ತೀರಂದಾಗ ನಿಮಗೂ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ಆಯ್ತು ನಾನು ಅಲ್ಲಿ ಪ್ರೆಸೆಂಟ್ಮೆಂಟಲ್ಲಿ ಇದ್ದೀನಿ, ನಾನು ಮಾತಾಡಿದ್ದೀನಿ, ಹೌದು ಎಸ್ ಅದನ್ನು ತಪ್ಪು ಏನೋ ಸರಿ ನಾನು ಮಾತಾಡಿದ್ದೀನಿ, ಅದು ನಂಗೆ ಗೊತ್ತಿಲ್ಲ. ನೀವು ಹೋಗೋದಿಲ್ಲ, ಯಾಕೆ ಒಂದು ಫೋನ್ ಮಾಡ್ಬೋದಿತ್ತಲ್ಲ, ನೀವು ಹೋಗಿದ್ದೀನಿ ಅಂತ ನೀವು ವಿಚಾರ ನನಗೆ ತಿಳಿಸ್ಬೋದಿತ್ತಲ್ಲ. ನನಗೆ ಗೊತ್ತಿಲ್ಲ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ನೀವು ಹೋಗಿರೋದು ಇವನು ತಗೊಂಡಿರೋದು ನನಗೆಲ್ಲ ನಾ ಬಂದ ಮೇಲೆ ನಾನೇನು ಅನ್ಕೊಂಡೆ ಗೊತ್ತಾ? ಯಾವ ಮೂರನೇ ವ್ಯಕ್ತಿಯಿಂದ ನನಗೆ ದರ್ಶು ಗೊತ್ತಾಗಲ್ಲ. ನಾನು ಇದು ನಿಮ್ದೆ ಅನ್ಕೊಂಡಿದ್ದು ನಾನು ಅನ್ಕೊಂಡಿದ್ದು ನಾನೆಲ್ಲ ಹೇಳಿದ್ದು ನನಗೆ ಬಂದಿತ್ತು, ನನಗೆ ಪ್ರೋಗ್ರಾಮ್ ಮೇಕಪ್ ಇತ್ತು, ತುಂಬಾ ಇತ್ತು, ನಾನು ಬಿಟ್ಟಿದ್ದೀನಿ. ಅವ್ರು ಕೇಳಿದ್ರು ಬ್ರೋ ಒಂದು ಸ್ಕೂಲಿಂದ ಇದಿದೆ ಹಂಗಲ್ಲ ನಿಮ್ದೆ ಅನ್ಕೊಂಡು ನಾವು ಎಲ್ಲ ಒಂದೇ ಮಾಡ್ತೀರೇನೋ ಹೇಳಿರ್ಬೇಕೇನೋ ಅದಕ್ಕೆ ಹೇಳ್ತೀನಿ ಹೋಗ್ಬರೋಣ ಅಂತ ನನಗೆ ವಿಚಾರ ಗೊತ್ತಿಲ್ಲ. ಅಲ್ಲಿಗೆ ಯಾರ್ದು ತಪ್ಪು ಅಂತ ತಪ್ಪಾಗಿರುತ್ತೆ. ಗುರು ಈಗ ಸುಮ್ಮನೆ ಹೋಗಿದ್ದಾನೆ ಗುರು ಈಗ ನಮಗೆ ಅಷ್ಟು ನನಗೂ ಇದೆ ಅಷ್ಟು ಇದೆ ದರ್ಶು. ಡಿಸೆಂಬರ್ ಅಲ್ಲಿ ಯಾವ ಸ್ಕೂಲ್ ಮಾಡಕ್ಕಾಗಲ್ಲ ದರ್ಶು. ತಗೊಂಡು ನೀವು ಡಿಸೆಂಬರ್ ಅಲ್ಲಿ ಯಾವ ಸ್ಕೂಲ್ ಮಾಡಕ್ಕಾಗಲ್ಲ ದರ್ಶು. ನನಗೆ ಇರೋದನ್ನೇ ತಿಂಗಳ ಚೀಲ ಇದೆ. ಇವಾಗ ಮೂರು ದಿವಸಕ್ಕೆ ಒಂದೊಂದು ಸ್ಕೂಲ್ ನಡೆಯುತ್ತೆ, ಆಗಲ್ಲ. ಯಾವ್ದು ಸಾಯಿಬಾಬಾ ಬಂದ್ರೆ ಆಗಲ್ಲ ಅಂತ ಸುಮ್ಮನೆ ಇದ್ದೀನಿ ನಾನು. ಸಾಯಿಬಾಬಾ ಬಂದ್ರೆ ಆಗಲ್ಲ, ಸಾಯಿಬಾಬಾ ಬಂದ್ರೆ ಆಗಲ್ಲ. ನಮಗೆ ಆ 3 ವರ್ಷ ಸ್ಟ್ರೆಂತ್ ತಗೊಳಕ್ ಆಗಲ್ಲ ನಮ್ಮ ಕೈಯಿಂದ. ನಮ್ಮ ಹತ್ರ ಸ್ಟ್ರೆಂತ್ ಇಲ್ಲ, ಸ್ಟ್ರೆಂತ್ ತಗೊಳಕ್ಕೂ ನಮಗೆ ಆಗ್ತಿಲ್ಲ. ಈಗ ಇರೋದನ್ನ ಮುಗಿಸ್ಕೊಂಡ್ರೆ ಸಾಕು. ದೊಡ್ಡ ಇಂಟರ್ನ್ಯಾಷನಲ್ ಶೋಸ್ ಇದೆ, ಅವ್ರದ್ದು ಮುಗಿಸ್ಬೇಕು. ಹೋದರ ಅವ್ರು ಇಂಟರ್ನ್ಯಾಷನಲ್ ಡ್ಯಾನ್ಸ್ ಇದೆ, ಅದಕ್ಕೇನೆ ಮೈಂಡ್ ಸೆಟ್ ಮಾಡೋಕ್ಕೆ 1000 ಹೋಗುತ್ತೆ. ಇಲ್ಲ ನಾನು ಮಾಡುವಾಗಲೇ ನಾನು ಕೇಳಬೇಕಾಗಿತ್ತು. ಯಾಕೆ ನೀವು ನನ್ನ ವರ್ಕರ್ಸ್ ನೀವು ಎಲ್ಲಿ ಹೋಗಿದ್ದೀರಾ, ಏನಕ್ಕೆ? ನಾನು ನಿಮ್ದೆ ಅನ್ಕೊಂಡಿದ್ದೀನಿ ಬ್ರೋ, ನನಗೆ ಗೊತ್ತಿಲ್ಲ, ನನಗೆ ವಿಚಾರ ನನಗೆ ಗೊತ್ತಿಲ್ಲ. ಹಾ ನಾನು ನಿಮ್ದೆ ಅನ್ಕೊಂಡಿದ್ದೀನಿ. ಒಂದು ಸ್ಕೂಲ್ ಇದೆ ಬ್ರೋ, ಮೇಕಪ್ ಇದೆ, 4 ಜನದ್ದು. 2 ವರ್ಷ ನನಗೂ ಒಂದು ಕಡೆಯಿಂದ ತುಂಬಾ ಸ್ಕೂಲ್ಗಳು ಮೇಕಪ್ ಈ ಟೈಮ್ಗೆ ಕರೆದಿದ್ರು. ನಾನು ಆಗಲ್ಲ ಅಂತಾನೆ ಬಿಟ್ಟಿದ್ದು. ನಾನು ಹೋಗಿದ್ದು ಕರ್ದಿದ್ದಕ್ಕೆ ನಾನು ನನಗೆ ಯಾರನ್ನ ನನಗೆ ನಿಮ್ಮೇಲೂ ಬೇಜಾರು ಅಂತ ಇಲ್ಲ. ಅಯ್ಯಲ್ಲಪ್ಪ, ನಾನು ಒಂದು ಹೇಳ್ತೀನಿ, ನಾನು ಬೇರೆಯವರು ಯಾರು ಇಲ್ಲ, ನನ್ನ ಹುಡುಗರಿಗೆ ನಾನು ಹೇಳ್ತೀನಿ. ನಾನು ಇವಾಗಲೂ ಹೇಳ್ತೀನಿ, ನನ್ನ ಹುಡುಗರಿಂದ ನನ್ನ ಹುಡುಗರು ನನ್ನ ಜೊತೆ ಇರೋ ಹುಡುಗರು ಅಂತ ಮಾತಾಡ್ತೀನಿ. ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಬ್ರೋ ನೀವು ಮಾತಾಡ್ರಿ, ನಿಮ್ಮ ಹುಡುಗರು ಮಾತಾಡ್ರಿ, ನಿಮ್ಗೆ ಬೇಜಾರಿಲ್ಲ. ಅದು ಹೇಳಿ ಜಾಗ ಅಂದ್ರೆ ನನ್ನ ಸಿಚುವೇಶನ್, ನಾನು ಕೂತ್ಕೊಂಡು ಮೇಕಪ್ ಮಾಡ್ತಾ ಇದ್ದೀನಿ, ನೀವು ಬಂದ್ರಿ ಆ ಟೈಮಲ್ಲಿ. ಮಾತಾಡ್ರಿ, ನಿಮ್ಮ ಹುಡುಗರು ಮಾತಾಡ್ರಿ, ನಿಮ್ಗೆ ಬೇಜಾರಿಲ್ಲ. ಅದು ಹೇಳಿ ಜಾಗ ಅಂದ್ರೆ ನನ್ನ ಸಿಚುವೇಶನ್, ನಾನು ಕೂತ್ಕೊಂಡು ಮೇಕಪ್. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಟೈಮಲ್ಲಿ ಬಂದಿದೆ, ನಾನು ಮಾಡ್ತಿರುವಾಗ ನಾನು ಮಾತಾಡ್ಬೇಕಾಗ್ತದೆ, ಅದು ಮಾತಾಡಿಕೊಂಡು ಅಷ್ಟೇ, ಬೇರೆ ಏನಿಲ್ಲ. ಇಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಅರ್ಥ ಆಯ್ತಾ? ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ, ಅದರ ತಿಂಕು ಬೇರೆ ಇಲ್ಲ. ಅವರು ನನಗೆ ನಿಜ ಆ ಜಾಗದಲ್ಲಿ ಬೇಜಾರಾಯ್ತು. ಅಮ್ಮ ಬಂದಾಗ ಮಾತಾಡ್ತಿದ್ದಿಲ್ಲ ಅಂದ್ರೆ ಅಲ್ಲಿ ಇನ್ನೂ ಮಾತಾಡೋದು ಇಲ್ಲ. ಇವ್ನಿಗೆ ಅವ್ನು ಅಲ್ಲಿ ಮಾತಾಡಿದಾನೆ, ಎಷ್ಟೊತ್ತು ಮಾತಾಡಬೇಕು, ಎಷ್ಟೊತ್ತು ಮಾತಾಡಿದ್ರೆ ಮುಗೀತು. ಅಮ್ಮ ಬಂದು ಸುಮ್ಮನೆ ಇರ್ರಿ ಅಂತ ನಿಮ್ಗೆ ಆ ಕಡೆ ಕಳಿಸಿ ಈ ಕಡೆ ಕಳಿಸಿಲ್ಲ ಅಂದ್ರೆ ಮಾತಾಡಿಲ್ಲ. ಅಪ್ಪ ಹಂಗೆಲ್ಲ ಅಲ್ಲಿ ಕ್ಲಾಸಲ್ಲಿ ಅಷ್ಟೇ ಜೋರು ಮಾತಾಡಲ್ಲ. ನಾನು ಕೇಳೋದನ್ನ ಕೇಳ್ತೀನಿ ಅಷ್ಟೇ. ಅದನ್ನ ಬಿಟ್ಟರೆ ಜಾಸ್ತಿ ಮಾತಾಡಲ್ಲ. ಎಲ್ಲೋಗಿದ್ದೀನಿ, ಯಾಕೆ ಹೋಗಿ, ವಿಚಾರ ತಿಳಿಸಿದ್ರ? ಇವನು ಹೇಳಿರ್ತಾರಂತ ಅನ್ಕೊಂಡಿದ್ದೆ ಬ್ರೋ, ನನಗೆ ಎಂತ ಗೊತ್ತು? ನೀವ್ ಹೇಳಿದ್ ನಿಮ್ದೆ ಆರ್ಡ್ರು ಅಂತ ಇವ್ರಲ್ಲಿ ನಾನು ಅನ್ಕೊಂಡೆ. ನನಗೇನೇ ವಿಚಾರ ಹೇಳಿಲ್ಲ. ಮಧ್ಯಾಹ್ನ ತನಕ ಜೊತೆಗಿದ್ದೆ ಅವನ ಜೊತೆ. ಮತ್ತೆ ಬರೀ ಇಂಥದೆಯ ಮಧ್ಯಾಹ್ನ ತನಕ ಇಲ್ಲಿ ಅವ್ನು ಡ್ಯಾನ್ಸ್ ಮಾಡ್ಕೊಂಡಿದ್ದೆ. ಇದ್ದಿದ್ದು ನನಗೆ 2 ಅವರ್ ಫ್ರೀ. ಹೆಂಗಿದ್ರು ನಾವು 2 ಅವರ್ ಫ್ರೀ ಇರ್ತೀವಲ್ಲ, ಫಸ್ಟಿಗೆ ಇದ್ರು, ಆಮೇಲೆ 4 ಜನ ಇದ್ರು. 4 ಜನ ಅಲ್ಲ, ಹೋಗ 5 ನಿಮಿಷ ಮಾಡಿದೆ. ನಮಗೆ ಹೆಂಗೋ ಸ್ಕೂಲ್ ಚಲ ಮಕ್ಕಳಾಗತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೋದೆ. ಅಲ್ಲಿ 4 ಇದೆ, ಲಿಮಿಟಾಗಿ ಹೋಯ್ತು. ಹೋದೆ ಅಲ್ಲಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಸುಳ್ಳು ಹೇಳಿದ್ರೆ ಕೇಳಿ, ನನಗೆ
ನನ್ನ ಸ್ಕೂಲ್ ಇದೆ, ನಾನು ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತೆ. ನಾನು ಒಪ್ಕೊಂಡಿಲ್ಲ, ನಾನು ಬೇಡ ಅಂತಾನೆ. ನಾನು ಬಂದಿದ್ದಪ್ಪ, ನಿಜವಾಗ್ಲೂ ಬಂದು. ನಾನು ಬೇಕಾದರೆ ಆ ಟೀಚರ್ಗೆ ಕೇಳಿ ಫೋನ್ ಮಾಡಿ, ನಾನು ಫೋನ್ ಮಾಡಿದ್ದು. ನಾನು ಆಗಲ್ಲ ಅಂತಲೇ ಬಿಟ್ಟಿದ್ದೆ. ನಾನು ಸರಿ ದರ್ಶನ, ಟೈಮ್ ಆಯ್ತು. ಒಳ್ಳ ಎಲ್ಲಿಗೆ ಹೊರಡೋದು? ಮನೆ ಹೊರಡ್ತೀನಿ ಅಂತ. ಟೈಮ್ ಆಯ್ತು ಬ್ರೋ, ಮನೆ ಹೊರಡ್ತೀನಿ. ರಜೆ ಸಿಗ್ಬೇಕು ಅಂತ ಹೇಳಿ ಕೆಲಸ ಆಯ್ತಲ್ಲ ಬ್ರೋ, ಏನಿದೆ ಕೆಲಸ? ಯಾರು ಕೂಡ ನನ್ನ ಕೆಲಸ ಆಯ್ತಲ್ಲ, ನನ್ನ ಕೈ ಬಿಡಲ್ಲ ನಾನು. ನಾನು ಕೆಲಸ ಆಯ್ತಲ್ಲ ಬ್ರೋ. ಏನಿದೆಯಪ್ಪ ಕೆಲಸ? ಏನಿಲ್ಲ ತಾನೆ ಹೊಡ್ತೀನಿ. ಇಲ್ಲ ಬ್ರೋ, ಮಾತಾಡ್ರಿ. ಹೇಳಲ್ಲ ಕರ್ಸ್ಬಿಟ್ಟು ಏನೋ ಕರ್ಸ್ಬಿಟ್ಟು ನೋಡಿ, ಕರ್ಸ್ಬಿಟ್ಟು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಯ್ತು ಬ್ರೋ, ಈಗ ಸುಮ್ಮನೆ ಬೇಡ ಮಾತು. ನಾನು ಹೊಡ್ತೀನಿ. ಅದೇನಿದೆ ಎಷ್ಟು ನೋಡ್ಕೊಂಡು ಇದು ಮಾಡಿ ಪೇಮೆಂಟ್ ಎಲ್ಲ ಏನು ಪೇಮೆಂಟ್ ಆಗಬೇಕು ಇವಾಗ ಬೇಡ, ಬೆಳಗ್ಗೆ ಹಾಕಿ ನಾನು ನೋಡ್ತೀನಿ. ನಗಾಡ್ಬೇಡ, ಬಾಯಿ ಮತ್ತೆ ನೋಡೋದು. ನೋಡ್ರಪ್ಪ, ನಾನು ಹೇಳೋದನ್ನ ಹೇಳಿದ್ದೀನಿ. ನನ್ನ ಕಡೆಯಿಂದ ನಾನೊಂದು ಹೇಳ್ತೀನಿ, ನಾನು ಬಂದವ್ರಿಗೆ ಯಾವತ್ತೂ ಬೇಜಾರು ಮಾಡಿಲ್ಲ. ಇವಾಗಲೇ ಹೇಳ್ತೀನಿ. ಬರ್ರಿ, ಒಂದು ನಿಮಿಷ ಬರ್ರಿ ಇಲ್ಲಿ. ನೀವು ಕಷ್ಟಿದ್ದಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿಕೊಟ್ಟಿದ್ದೀನಿ. ಇಲ್ಲ ನನಗೆ ಖುಷಿ ಇದೆ, ಕೆಲಸ ಮಾಡಿಕೊಟ್ಟಿದ್ದೀನಿ. ನಾನು ಕಷ್ಟಿದ್ದಕ್ಕೆ ಏನು ನಾನು ಸ್ಟಾರ್ಟಿಂಗ್ ಹೇಳಿದೆ, ಫಸ್ಟ್ ನಾವು ಬಂದರೆ ಸೆಟ್ ಆಯಿತು ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಅದು ಒಂದು ಯಾವ ಸ್ಕೂಲ್ ಕೊಟ್ಟಿರ್ತೀರೋ ಅದು ಕಂಪ್ಲೀಟ್ ಮಾಡಿಕೊಟ್ಟೆ ಹೋಗ್ತೀನಿ, ಅರ್ಧದಲ್ಲಿ ಬಿಟ್ಟು ಹೋಗಲ್ಲ ಅಂತಲೇ ಇವನಿಗೂ ಹೇಳಿದ್ದೀನಿ, ದರ್ಶಿಗೂ ಹೇಳಿದ್ದೀನಿ. ಇವಾಗ ಏನು ನಮ್ಮ ಇರ್ತೀರಾ? ನಾನು ಯಾಕೆ ಇಲ್ಲ ಬ್ರೋ, ನಾನು ಬೇಕಾದ್ರೆ ಟೈಮ್ ತೊಗೊಂಡು ಹೇಳ್ತೀನಿ. ಸೆಟ್ ಆಗಲ್ಲ ಅನಿಸ್ತದೆ. ನಾನು ಬೇಜಾರು ಮಾಡೋಂತ ಏನೋ ಹೋಗಲ್ಲ. ನೀವು ರಸ್ತೆ ಕೆಲಸ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀನಿ ಅಷ್ಟು ಆಯ್ತಾ? ಬೇಜಾರೇನೋ ಬೇಡ ಅಷ್ಟೇ. ನೋಡೋಣ, ಏನಾದರೂ ಆಯ್ತಂದ್ರೆ ನಾನು ಬೇಕಾದ್ರೆ ಫೋನ್ ಮಾಡ್ಕೊಂಡು ಮಾಡ್ತೀನಿ. ಇಲ್ಲ ಅಂದರೆ ಬರಲ್ಲ ಅಂದರೆ ಸುಮ್ಮನೆ ಟೈಮ್ ಆಗತ್ತಿದ್ದೆ. ಸುಮ್ಮನೆ ಇಲ್ಲಿದ್ರೆ ಮತ್ತೆ ಮಾತಿ ಏನೋ ಅರ್ಥ ಸುಮ್ಮನೆ ಟೈಮ್ ಇಷ್ಟ ಆಗುತ್ತೆ. ಬಾರಣ ಇಲ್ಲಿ ಇಲ್ಲಿ 18 minutes prank. ಪಾಪ ಇಲ್ಲಿ ವಿಡಿಯೋ ಮಾಡಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂತಾರಲ್ಲ. ತುಂಬ ದಿಸ್ತಿದೆ, ಅದಕ್ಕಾರ ಮಾಡ್ಬೇಕಂತ ಇತ್ತು. ಪಾಪ ಗಿಫ್ಟ್ ಕೊಡ್ತೀನಿ ಏನಿಲ್ಲಪ್ಪ, ನಾನು ಮ್ಯಾಜಿಕಲ್ಲೇ ಮಾತಾಡಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಯಾವುದು ಕೂಡ ನನ್ನ ಕಡೆಯಿಂದ ಯಾವುದು ಮಿಸ್ಟೇಕ್ಸ್ ಆಗಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ ಆದಾಗ ಎದುರೆದುರು ಮಾತಾಡೋದು ನನ್ನ ಒಂದು ಹಾಬಿ ಆಗಿರೋದು ಮಾತಾಡಿದ್ದೀನಿ. ಅದರಿಂದ ಯಾವುದೇ ಒಂದು ತಪ್ಪಾಗಿದ್ರು ನನ್ನ ಹುಡುಗರ ಹತ್ರ ನಾನು ಸುಮ್ಮನೆ ಸರ್. ಈಗ ನಾವು ಒಂದು ಟೀಮಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಒಂದು ಹೋಗತ್ತೆ, ಒಂದು ಬರುತ್ತೆ ಮಾತು. ಅದಕ್ಕೆ ನಾವು ಒಂದು ಪ್ರ್ಯಾಂಕ್ ಅಷ್ಟೇ. ನೋಡೋಣ, ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರ್ಯಾಂಕ್. ಚೆನ್ನಾಗಿ ಆಯಿತು ಅನ್ಸುತ್ತೆ.
ಫ್ರ್ಯಾಂಕು ಫೈರ್ ಆಗಿ ಹೋಯ್ತು ಅನ್ಸುತ್ತೆ. ಪಾಪ ಅವರು ಬೇಜಾರಾಗಿ ಈ ಕಡೆ ಹೋಗ್ಬಿಟ್ರು. ಇದು ವಿಡಿಯೋ ಎಂಡಿಂಗ್ ಆಗಿದೆ ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ವಿಡಿಯೋ ಹೆಂಗೆ ಗೊತ್ತಿಲ್ಲ. ನೀವು ವಿಡಿಯೋ ಮಾಡ್ತಾರೆ ವಿಡಿಯೋಗೆ ಹೆಲ್ಪ್ ಮಾಡಿದ್ದು ಇವರೇ. ಮೊಬೈಲ್ ನೋಡಿದೆ ಜೋಬಲೆಲ್ಲ ಇಟ್ಕೊಂಡಿದ್ರು. ವಿಡಿಯೋ ಆಗಿತ್ತು ಗೊತ್ತಿಲ್ಲ. ಆಗಿದೆ ಇವ್ರಿಗೊಂದು ಥ್ಯಾಂಕ್ ಯು ಹೇಳ್ತೀನಿ. ಹೆಂಗೆ ಅನಿಸ್ತದೆ ಅಷ್ಟು ಸೆಂಟ್ರ್ ನಾನು ಹೇಳಿದ್ದೀನಿ ಸೀರಿಯಸ್ ಆಗಿ ಮಾಡ್ರಿ ಅಂತ. ನಗಾಡ್ಕೊಂಡು ಅವ್ರ ಎಕ್ಸ್ಪ್ರೆಷನ್ ಬಂದ್ಬಿಡ್ತು. ಆಯ್ತು ಊಟ ಆಯ್ತು ಫಿನಿಶಿಂಗ್ ಒಂದು ಕೊಟ್ಬಿಡ್ತೀನಿ. ಆಯ್ತು ಗೈಸ್, ಇಲ್ಲಿಗೆ ಆ್ಯನ್ಯುವಲ್ ಡೇ ಸ್ಕೂಲ್ದು ವ್ಲಾಗ್ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಯಾವ್ದಾರು ಸ್ಕೂಲ್ ಆ್ಯನ್ಯುವಲ್ ಡೇ ಇಲ್ಲ ಬೇರೆ ಯಾವ್ದಾರ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಈ ವಿಡಿಯೋ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಎಡಿಟ್ ಮಾಡಿದಾಗ ನೋಡೋಣ. ಆದಷ್ಟು ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.